Hello, good morning Karnataka. My name is Ashwath. I am a physics lecturer. So recently you people have got the second PUC results. For those who have cleared the second PUC examination, all the best for your future. And some of the students has not cleared the second PUC examination due to many reasons. Maybe lack of practice, ಇಲ್ಲ ಎಕ್ಸಾಮ್ಸ್ ಟೈಮಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿರ್ಬೋದು, ಇಲ್ಲ ಬೇರೆ ಏನಾದರೂ ರೀಸನ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ಆ ಥರ ಸ್ಟೂಡೆಂಟ್ಸ್ಗೆ ನಾನು ಎಸ್ಪೆಷಲಿ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೇ ಹೆಲ್ಪ್ ದೆಮ್ ದೋಸ್ ಹು ಹ್ಯಾವ್ ಫೇಲ್ಡ್ ಇನ್ ಎಕ್ಸಾಮಿನೇಷನ್ ಟು ಕ್ಲಿಯರ್ ದಿ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಪೇಪರ್, ದಟ್ ಈಸ್ ಎಸ್ಪೆಷಲಿ ಫಿಸಿಕ್ಸ್ ಪೇಪರ್ ವಿತ್ ಗುಡ್ ಮಾರ್ಕ್ಸ್. ಓಕೆ, ಎಸ್, ಇಲ್ಲಿ ನೋಡಿ. So here I have made a list of all the important questions, especially 3 mark and 5 mark questions from the chapter that is electric charges and fields. ಆಯ್ತಾ? ಸೊ ಈ ಕ್ವಶನ್ಸ್ ತುಂಬ ಸರಿ ಪ್ರಿವಿಯಸ್ ಇಯರ್ ಎಕ್ಸಾಮಿನೇಷನ್ಸ್ ಬಂದಿರ್ಬೋದು, ಇಲ್ಲ ಅಂತಂದರೆ ನಿಮಗೆ ಮಿಡ್ ಟರ್ಮ್ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ತುಂಬ ಕಡೆ ನಿಮಗೆ ಈ ಕ್ವಶನ್ಸ್ ಕಾಣಿಸ್ಕೊಂಡಿರುತ್ತೆ. ಯಾಕೆಂತಂದರೆ ಈ ಕ್ವಶನ್ಸು ತುಂಬ ಎಕ್ಸ್ಪೆಕ್ಟೆಡ್ ಕ್ವಶನ್ಸು. ಆಯ್ತಾ? ಡೈರೆಕ್ಟಾಗಿ ಕೇಳ್ತಾರೆ ಇದೇ ಥರ ಕ್ವಶನ್ಸ್ನ. ನೀವು ನೋಡಿ ಈ ಕ್ವಶನ್ಸ್ ಕೊಟ್ಟಿದ್ದಾದ ನಂತರ ಒಂದೊಂದು ಕ್ವಶನ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ 3 marks questions. What is electrification? Mention the methods of electrification. So ಇದು ಥಿಯರಿಟಿಕಲ್ ಕ್ವಶನ್. ಸೊ ವಾಟ್ ಈಸ್ ಎಲೆಕ್ಟ್ರಿಫಿಕೇಶನ್ ಅಂತಂದ್ರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ. ಯಾವುದೇ ಒಂದು ಬಾಡಿನ ಚಾರ್ಜ್ ಮಾಡೋದನ್ನ ನಾವು ಎಲೆಕ್ಟ್ರಿಫಿಕೇಶನ್ ಅಂತ ಕರಿತೀವಿ. ಆಯ್ತಾ? ಸೊ ಅದರಲ್ಲಿ ಮೆನ್ಷನ್ ದಿ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅಂತಂದ್ರೆ ನಮಗೆ 3 ಟೈಪ್ಸ್ ಇದೆ. ಒಂದು ಚಾರ್ಜಿಂಗ್ ಬೈ ಫ್ರಿಕ್ಷನ್, ಎರಡನೇದು ಚಾರ್ಜಿಂಗ್ ಬೈ ಕಂಡಕ್ಷನ್, ಮೂರನೇದು ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ತುಂಬಾ ಸರಿ ಕೇಳಕ್ ಹೋಗೋದಿಲ್ಲ, ಬಟ್ ದೇ ವಿಲ್ ಆಸ್ಕ್ ಯು ಟು ರೈಟ್ ದಿ ಆರ್ ಮೆನ್ಷನ್ ದಿ ಮೆಥಡ್ಸ್ ಆಫ್ ಎಲೆಕ್ಟ್ರಿಫಿಕೇಶನ್. ಈ ಕ್ವಶನ್ ಬೇರೆ ತರನು ಕೇಳ್ತಾರೆ. ಮೆನ್ಷನ್ ದಿ ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ ಅಂತಾನು ಕೇಳ್ತಾರೆ. ಸೊ ಚಾರ್ಜಿಂಗ್ ಎ ಬಾಡಿ ಅಂತಂದ್ರೆ ಎಲೆಕ್ಟ್ರಿಫಿಕೇಶನ್ ಅಷ್ಟೇ. ಸೊ ಸೇಮ್ ಆನ್ಸರ್ ನ ಬರೀಬಹುದು. ಸೊ ಮೊದಲನೇ ಕ್ವಶನ್ ಅಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನಮ್ಮಲ್ಲಿರುವಂತದ್ದು ಮೆನ್ಷನ್ ಎನಿ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಆರ್ ಚಾರ್ಜಸ್. ಆಯ್ತಾ? ಚಾರ್ಜ್ ಅಂತ ತಗೊಳ್ತೀನಿ. ಓಕೆ, ಸೊ ಇದಕ್ಕೆ ಮೈನ್ ಆಗಿ 3 ಬೇಸಿಕ್ ಪ್ರಾಪರ್ಟೀಸ್ ಇದೆ. ಅದ್ರ ಜೊತೆಯಲ್ಲಿ ಬೇರೆ ಪ್ರಾಪರ್ಟೀಸ್ ಬರೀಬಹುದು, ಅದನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಂತ ಬಂದಾಗ ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂತ ತಗೊಳ್ತೀವಿ. ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಮೀನ್ಸ್ ಟೋಟಲ್ ಚಾರ್ಜ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ನೆವರ್ ಚೇಂಜಸ್. ಟೋಟಲ್ ಚಾರ್ಜ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಯಾವಾಗಲೂ ಸಹ ಚೇಂಜ್ ಆಗೋದಿಲ್ಲ, ಅಷ್ಟೇ ಇರುತ್ತೆ ಅಂತ ಅರ್ಥ. ಎರಡನೇದಾಗಿ ಅಡಿಟಿವಿಟಿ ಆಫ್ ಚಾರ್ಜ್ ಅಂದ್ರೆ ದಿ ನಂಬರ್ ಆಫ್ ಚಾರ್ಜಸ್ ಪ್ರೆಸೆಂಟ್ ಇನ್ ಎ ಬಾಡಿ, ಅದನ್ನ ನಾವು ಆಡ್ ಮಾಡಬಹುದು. ಈಗ ಪ್ಲಸ್ ಚಾರ್ಜಸ್ ಇದ್ರೆ ಪ್ಲಸ್ ಹಾಕೊಂಡು ಆಡ್ ಮಾಡ್ತೀವಿ, ಮೈನಸ್ ಚಾರ್ಜಸ್ ಇದ್ರೆ ಇಲ್ಲ ನೆಗೆಟಿವ್ ಚಾರ್ಜಸ್ ಇದ್ರೆ ನಾವು ಅಲ್ಲಿ ಮೈನಸ್ ಹಾಕೊಂಡು ಸೊ ವಿ ಕ್ಯಾನ್ ಆಡ್ ದೆಮ್. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಒಂದು ಬಾಡಿಯಲ್ಲಿ 4 ಕೂಲಮ್ ಮೈನಸ್ 2 ಕೂಲಮ್ 3 ಕೂಲಮ್ ಅಂತಿದ್ರೆ 4 + 3 7 -2 ಎಷ್ಟಾಯ್ತು? 5 ಕೂಲಮ್ ಅಂತ ಬರಿತೀವಿ. ದಿ ಥರ್ಡ್ ಪ್ರಾಪರ್ಟಿ ಆಫ್ ಚಾರ್ಜ್ ಇಸ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಆಯ್ತಾ? ಅಂದ್ರೆ ಸೊ ಟೋಟಲ್ ಚಾರ್ಜ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಚಾರ್ಜ್. ನಿಮ್ಗೆ ಆಲ್ರೆಡಿ ನೋಟ್ಸ್ ಅಲ್ಲಿ ಸಹ ನೀವು ರೆಫರ್ ಮಾಡಿರ್ತೀರಾ. ಜಸ್ಟ್ ಗೋ ಥ್ರೂ ದಟ್. Q ಇಸ್ ಈಕ್ವಲ್ ಟು +or- NA ಅಂತ ಬರುತ್ತೆ. ಆಯ್ತಾ? ಸೊ ದಟ್ ಈಸ್ ದಿ ಸೆಕೆಂಡ್ ಕ್ವಶನ್. ಸೊ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ನ್ಯೂಮರಿಕಲ್ ಕ್ವಶನ್ ಸಹ ಇದೆ. ನಾನು ನ್ಯೂಮರಿಕಲ್ ಸೆಕ್ಷನ್ಸ್ ಸಾಲ್ವ್ ಮಾಡಿರುವಂತದ್ರಲ್ಲಿ ಅದರದ್ದು 2 marks ಕ್ವಶನ್ ಸಹ ಸಾಲ್ವ್ ಮಾಡಿದ್ದೀನಿ. ಪ್ಲೀಸ್ ರೆಫರ್ ದಟ್. ನೆಕ್ಸ್ಟ್ ಒನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ Coulomb's law of electrostatics. This is one of the most important and very interesting concept also. ನಿಮಗೆ ಈ explanation ಅಲ್ಲಿ you will learn this formula, that is 1/4πε0 k q1 q2 by r² ಅಂತ. For air k value is 1. air ಅಂತ ತಗೊಂಡಾಗ k value 1 ಆಗುತ್ತೆ. ಸೊ ಅಲ್ಲಿ k value ಕನ್ಸಿಡರ್ ಮಾಡಕ್ ಹೋಗೋದಿಲ್ಲ. ಅಂದ್ರೆ 1 ಅಂತ ತಗೊಂಡ್ಬಿಟ್ಟು 1/4πε0 q1 q2 by r² ಅಂತ ಬರಿತೀವಿ. ಸೊ ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಕಮ್ಸ್ ಅಂಡರ್ ಕೂಲಂಬ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ. ಓಕೆ, ಈಗ ನಮ್ಮಲ್ಲಿ ಕೂಲಂಬ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅನ್ನುವಂತ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಬೇಸಿಸ್ ಮೇಲೆ ನಿಮಗೆ 1 mark ಕ್ವಶನ್ ಬರ್ಬೋದು, 2 marks ಕ್ವಶನ್ ಬರ್ಬೋದು, ಇಲ್ಲ 3 marks ಕ್ವಶನ್ ಬರಬಹುದು. ಈ ಕಾನ್ಸೆಪ್ಟ್ ನ ಪ್ರಾಪರ್ ಆಗಿ ತಿಳ್ಕೊಳ್ಳಿ. ಆಯ್ತಾ? ಈ ಕಾನ್ಸೆಪ್ಟ್ ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ನ. ಅದನ್ನ ತಿಳ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಸೊ ಬೇಸಿಕ್ಸ್ ಅಂತ ಇಲ್ಲಿ ಬರೀತೀನಿ. ಸೊ ವಾಟ್ ಈಸ್ ದಟ್? ಸೊ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ದಟ್
ಇಲ್ಲಿ ಒಂದು ಎರಡು ಬಾಡಿ ಇದೆ ಅಂತ ಅನ್ಕೊಳ್ಳಿ. ಸೊ ವಿ ಹ್ಯಾವ್ ಟೂ ಬಾಡೀಸ್ ಆಫ್ ಮಾಸಸ್ m1 m2 separated by distance r from their centers. ಈಗ ಫೋರ್ಸ್ ಬಿಟ್ವೀನ್ ದಿಸ್ ಟು ಬಾಡೀಸ್ ಆಯ್ತಾ, ಇದನ್ನು ನೋಡಿ, ಈ ಕ್ಯಾಪ್ ನಾನು ಇಲ್ಲಿ ಬಿಟ್ರೆ ಕೆಳಗಡೆ ಹೋಗ್ಬಿಟ್ಟೋಗ್ಬಿಡುತ್ತೆ. ಯಾಕೆ? ಸೊ ವೆನ್ ಐ ಲೀವ್ ದಿಸ್ ವಾಟ್ ಇಸ್ ದಿಸ್ ಕ್ಯಾಪ್ ಹಿಯರ್, ಇಟ್ ವಿಲ್ ಗೋ ಡೌನ್. ಯಾಕೆ ಆ ಥರ ಆಗುತ್ತೆ? ಬಿಕಾಸ್ ಆಫ್ ಗ್ರಾವಿಟಿ. ಎಸ್ ಆರ್ ನೋ? ಮೀನ್ಸ್ ಎವ್ರಿ ಬಾಡಿ ವಿಚ್ ಇಸ್ ಹ್ಯಾವಿಂಗ್ ಮಾಸ್ ಕ್ಯಾನ್ ಅಟ್ರಾಕ್ಟ್ ಅದರ್ ಬಾಡಿ ವಿತ್ ಎ ಫೋರ್ಸ್. ದಟ್ ಫೋರ್ಸ್ ಈಸ್ ಗಿವೆನ್ ಬೈ, ಈ ಫೋರ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದಿ ಮಾಸಸ್. ಅಂದರೆ ಆ ಫೋರ್ಸು ಈ ಮಾಸಸ್ ಇವೆರಡು ಮಾಸ್ನ ಮಲ್ಟಿಪ್ಲೈ ಮಾಡಿದ್ರೆ ಆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಅಂದರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ದಿ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಟೂ ಬಾಡೀಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದಿ ಮಾಸಸ್ ಅಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅದೇ ಥರ ನಮಗೆ ಈ ಕೂಲಂಬ್ಸ್ ಫೋರ್ಸ್ ಬರುವಂಥದ್ದು. ಫಾರ್ ಎಕ್ಸಾಂಪಲ್, ಈ ಎರಡು ಬಾಡಿಗೆ ಒಂದಷ್ಟು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. ಲೆಟ್ಸ್ ಕನ್ಸಿಡರ್ ಟೂ ಬಾಡೀಸ್. ಸೊ ಹಿಯರ್ ವಿ ಹ್ಯಾವ್ ಒನ್ ಬಾಡಿ ವಿಚ್ ಇಸ್ ಹ್ಯಾವಿಂಗ್ ಚಾರ್ಜ್ Q1, ಮಾಸು ಸಹ ಇರುತ್ತೆ, ಬಟ್ ಇಲ್ಲಿ ಚಾರ್ಜ್ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಇದಕ್ಕೆ Q2 ಚಾರ್ಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1 ಕೂಲಮ್, -1 ಕೂಲಮ್, 2 ಕೂಲಮ್, 3 ಕೂಲಮ್, 100 ಕೂಲಮ್, 5 ಕೂಲಮ್, ಲೈಕ್ ವಾಟ್ ಎವರ್ ದಿ ಚಾರ್ಜ್ ಇಟ್ ಮೇ ಬಿ. ಜನರಲ್ ಆಗಿ ನಾನು Q1, Q2 ಅಂತ ತಗೊಳ್ತೀನಿ. ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ r ಫ್ರಮ್ ದೇರ್ ಸೆಂಟರ್ಸ್. ಈಗ ಇಲ್ಲಿ ನಮಗೆ ಪ್ಲಸ್ ಪ್ಲಸ್ ಚಾರ್ಜ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಒನ್ ಮೋರ್ ಬೇಸಿಕ್ ಥಿಂಗ್ ದಟ್ ಯು ಶುಡ್ ನೋ, ಇಫ್ ಯು ಬ್ರಿಂಗ್ ಎ ಪಾಸಿಟಿವ್ ಚಾರ್ಜ್ ನಿಯರ್ another positive charge, they repel. You know that like charges repel each other. ಮೈನಸ್ ಚಾರ್ಜ್ ಹತ್ರ ಮೈನಸ್ ಅಂದ್ರೂ ಸಹ ರಿಪೆಲ್ ಆಗುತ್ತೆ. ಬಟ್ ಯಾವಾಗ ನೀವು ಪ್ಲಸ್ ಚಾರ್ಜ್ ಹತ್ರ ಮೈನಸ್ ಚಾರ್ಜ್ ಅಂದ್ರೂ ದೇ ಅಟ್ರಾಕ್ಟ್ ಈಚ್ ಅದರ್ ವಿತ್ ಎ ಫೋರ್ಸ್. ಮೀನ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಬಟ್ ಗ್ರಾವಿಟೇಷನಲ್ ಫೋರ್ಸು ಇಟ್ಸ್ ಆಲ್ವೇಸ್ ಅಟ್ರಾಕ್ಟಿವ್. ಆಯ್ತಾ? ಇಲ್ಲಿ ಏನೊಂದು ಪೆನ್ನು ಇಲ್ಲ ಅಂತಂದ್ರೆ ಕ್ಯಾಪ್ ಬಿಟ್ಟು ಕೆಳಗಡೆ ಹೋಗುತ್ತೆ, ಮೇಲೆಗೆ ಹೋಗೋದಿಲ್ಲ ಅಲ್ವಾ? ಸೊ ಯಾಕೆ? ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್. ಗ್ರಾವಿಟೇಷನಲ್ ಫೋರ್ಸ್ ಇಸ್ ಅಟ್ರಾಕ್ಟಿವ್. ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಲ್ಲಿ ರಿಪಲ್ಸಿವ್ ಫೋರ್ಸು ಇದೆ, ಅಟ್ರಾಕ್ಟಿವ್ ಫೋರ್ಸು ಇದೆ. ಒನ್ ಥಿಂಗ್ ದಟ್ ಯು ಶುಡ್ ನೋ. ಸೊ ಹಿಯರ್ ನಾನು ಯಾವುದು ಡೈರೆಕ್ಷನ್ ತೋರ್ಸೋಕೆ ಹೋಗೋದಿಲ್ಲ, ಫೋರ್ಸ್ ರಿಪಲ್ಸಿವ್ ಅಟ್ರಾಕ್ಟಿವ್ ಅಂತ. ಡೈರೆಕ್ಟ್ ಆಗಿ ಬರ್ತೀನಿ. ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದಿ ಚಾರ್ಜಸ್. Electrostatic force between these two charges is directly proportional to product of the charges and inversely proportional to square of the distance between them. Just like this we can define this one also. ಈ ಸ್ಟೇಟ್ಮೆಂಟ್ ನ ಮಗ್ಗಪ್ ಮಾಡಕ್ಕೆ ಹೋಗ್ಬಿಡಿ, ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಅದೇ ತರ ಬರೀರಿ. ಸೊ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ attraction or repulsion between any two charges is directly proportional to product of the charges and inversely proportional to square of the distance between them. If you remove this proportionality sign, you will get a constant that is 1 divided by 4 pi epsilon naught into k q1 q2 by r square. q1 q2 by r square. k ಅಂದ್ರೆ ಏನಿಲ್ಲಿ? k ಅಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ. ಆಯ್ತಾ? ಸೊ ಇಲ್ಲಿ k ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಫಾರ್ ಏರ್. ಅಂದ್ರೆ ಎರಡು ಚಾರ್ಜಸ್ ನ ಏರ್ ಇಲ್ಲ ವ್ಯಾಕ್ಯೂಮ್ ಅಲ್ಲಿ ಇಟ್ರೆ k ವ್ಯಾಲ್ಯೂ ಆಲ್ಮೋಸ್ಟ್ 1 ಇರುತ್ತೆ. ಇದೇ k ವ್ಯಾಲ್ಯೂ ಯಾವುದೋ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಇಟ್ಟಿದ್ರೆ ಮೋರ್ ದೆನ್ 1 ಇರುತ್ತೆ. ಅಂಡ್ ಫಾರ್ ಕಂಡಕ್ಟರ್ಸ್ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಇನ್ಫಿನಿಟಿ. ಕಂಡಕ್ಟರ್ಸ್ ಎನಿ ಮೀಡಿಯಂ. ನೆಕ್ಸ್ಟ್ ಬರುವಂಥದ್ದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ತುಂಬ ಇಂಪಾರ್ಟೆಂಟ್ ಕ್ವಶನ್. ತುಂಬ ಪ್ರಾಪರ್ಟೀಸ್ ಇದೆ, ನಾನು ನಿಮಗೆ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ. ಮೊದಲನೇ ಪ್ರಾಪರ್ಟಿ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಸ್, ಸ್ಮೂತ್ ಅಂಡ್ ವಿತೌಟ್ ಬ್ರೇಕ್ಸ್. ಆಯ್ತಾ? ಅದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬ್ರೇಕ್ ಇರೋದಿಲ್ಲ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ಪಾಯಿಂಟ್ಸ್ ಸಹ ಕೊಡ್ತಾ ಹೋಗ್ತೀನಿ. ಸೆಕೆಂಡ್ ಒನ್ನು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ and ends at negative charge. If I have one positive charge and negative charge, they originate from positive charge and terminate at negative charge. For example, if you have point charges, ಹೇಗಿರುತ್ತೆ? So if I consider point positive charge, the electric field lines start from positive charge but ends at infinity. Negative charge ತಗೊಂಡಾಗ they start from infinity and ends at negative charge. ಅಂದ್ರೆ for a point positive charge, electric field lines are radially outwards.
For a point negative charge, electric field lines are radially inwards. So ಈ ತರ ಇರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿರುವಂತದ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜ್ ಇಂದ ನೆಗೆಟಿವ್ ಚಾರ್ಜ್ ಹೋಗುತ್ತೆ, ಬಟ್ ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಬರೋದಿಲ್ಲ. ಸೊ ಇಟ್ ವಿಲ್ ಬಿ ಲೈಕ್ ಕರ್ವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ಟು ನೆಗೆಟಿವ್, ಪಾಸಿಟಿವ್ ಟು ನೆಗೆಟಿವ್, ಆ ತರ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಈ ತರ ಒಂದು 3 ರಿಂದ 4 ಪಾಯಿಂಟ್ಸ್ ನೀವು ತಿಳ್ಕೊಂಡ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ 5ನೇ ಕ್ವಶನ್, ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಅಂಡ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ರೋ. ಓಕೆ, ಈಗ ನಮ್ಮಲ್ಲಿ ಈ 3 ಡೆಫಿನೇಷನ್ಸ್ ಇದೆ. ಇವು ತುಂಬಾ ಇಂಪಾರ್ಟೆಂಟ್. ಡೈರೆಕ್ಟ್ ಕೇಳ್ತಾರೆ. ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಡಿಫೈನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಡಿಫೈನ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ತುಂಬಾ ಇಂಪಾರ್ಟೆಂಟ್. 1 ಮಾರ್ಕ್ಗೂ ಕೇಳಬಹುದು, ಇಲ್ಲ 3 ಮಾರ್ಕ್ಸ್ಗೂ ಕೇಳಬಹುದು, ಡಿಪೆಂಡ್ಸ್. ಒಂದು ಕೇಳ್ತಾರೆ 1 ಮಾರ್ಕ್ ಕೇಳ್ತಾರೆ, 2 ಕೇಳ್ತಾರೆ 2 ಮಾರ್ಕ್ಸ್ ಕೇಳ್ತಾರೆ. ಇಫ್ ದೇ ಆಸ್ಕ್ ಆಲ್ 3, ಸೊ ದಟ್ ವಿಲ್ ಬಿ ದೇರ್ ಫಾರ್ 3 ಮಾರ್ಕ್ಸ್. ಓಕೆ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು? ಸೊ ಈಗ ನೀವು ಕೂಲಂಬ್ಸ್ ಲಾ ಸ್ಟಡಿ ಮಾಡಬಹುದು. ಯು ಹ್ಯಾವ್ ಕನ್ಸಿಡರ್ ಓನ್ಲಿ 2 ಚಾರ್ಜಸ್. ವಾಟ್ ಇಫ್ ಯು ಹ್ಯಾವ್ lakhs together charges? What if you have thousands together charges? We have to arrange them, or we arrange them in one particular direction. ಇಲ್ಲ 1 dimension ಆಗಿರಬಹುದು, 2 dimension ಆಗಬಹುದು, 3 dimension ಅಲ್ಲಿ ಅರೇಂಜ್ ಮಾಡಿಕೊಂಡು ಅದಕ್ಕೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆಯ್ತಾ? ಸೊ ಆ ಬೇಸಿಸ್ ಮೇಲೆ ಫಸ್ಟ್ ಒಂದು ಬಂದು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಇದೆ. ವಾಟ್ ಇಸ್ ದಟ್? ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ. ಸೊ ಲೆಟ್ ಮಿ ರೈಟ್ ದಟ್ ಹಿಯರ್. ಸೊ ಫಸ್ಟ್ ಒನ್ ಈಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್ ವಿಲ್ ಬಿ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಇಲ್ಲ ಕನ್ಸಿಡರ್ ಮಾಡ್ಕೊಳ್ಳಿ, ಒಂದು ಚಾರ್ಜ್ಡ್ ವೈರ್ ಇದೆ. ಇಲ್ಲಿ ಚಾರ್ಜ್ಡ್ ವೈರ್ ಇದೆ, ಇಲ್ಲೊಂದು ಚಾರ್ಜ್ಡ್ ವೈರ್ ಇದೆ ಆಫ್ ಲೆಂತ್ ಎಲ್. ಇದ್ರ ಮೇಲೆ ಕ್ಯೂ ಅಷ್ಟು ಚಾರ್ಜಸ್ ಇದೆ. ಸೊ ನಾವು ಎಲ್ಲ ಚಾರ್ಜಸ್ನು ಕನ್ಸಿಡರ್ ಮಾಡೋಕೆ ಹೋಗೋದಿಲ್ಲ. ನಾವು ಕನ್ಸಿಡರ್ ಮಾಡೋದೇನು? ಡೆನ್ಸಿಟಿನ. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಈ ತರ ಆಗಿದೆ ಯೂನಿಫಾರ್ಮ್ ಆಗಿ. ಸೊ ಚಾರ್ಜ್ ಡೆನ್ಸಿಟಿ ಅಲಾಂಗ್ ದಿಸ್ ಲೈನ್ ಈಸ್ ಗಿವೆನ್ ಬೈ ವಾಟ್ ಇಸ್ ದಿಸ್? ಲ್ಯಾಂಬ್ಡಾ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ. ಇಲ್ಲಿ ಟೋಟಲ್ ಚಾರ್ಜ್ ಈಸ್ ಕ್ಯೂ divided by length L. So charge per unit length gives you the linear charge density. The distribution is along a line and the density of that charge per unit length is called linear charge density. ಇದ್ರದ್ದು SI ಯೂನಿಟ್ ಏನು ಬರುತ್ತೆ ಅಂದರೆ ಚಾರ್ಜ್ಗೆ ಕೂಲಮ್ ಅಂತ ಬರುತ್ತೆ, ಲೆಂತ್ಗೆ ಮೀಟರ್ ಬರುತ್ತೆ. ಸೊ ಕೂಲಮ್ ಪರ್ ಮೀಟರ್ ಅಂತ ಬರುತ್ತೆ SI ಯೂನಿಟ್ ಫಾರ್ linear charge density. ಅರ್ಥ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ 2ನೇದಾಗಿ ನಮಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ. ಇದನ್ನ ಸಿಗ್ಮಾ ಅಂತ ಕರಿತೀವಿ. ಓಕೆ, ನಾವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಲೆಟ್ಸ್ ಕನ್ಸಿಡರ್ ಒಂದು ಸರ್ಫೇಸ್ ಅಂದ್ರೆ ಈ ತರ ಪ್ಲೇನ್ ಶೀಟ್ ತರ ಇರುತ್ತೆ. 3 dimensional ಕಾನ್ಸೆಪ್ಟ್. ಟು ಅಂಡರ್ಸ್ಟ್ಯಾಂಡ್ ದಿಸ್, ಇದ್ರ ಮೇಲೆಗಡೆ ಚಾರ್ಜಸ್ ಇರುತ್ತೆ. ಓಕೆ, ಲೀನಿಯರ್ ಚಾರ್ಜ್ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಪ್ಲೇನ್ ಶೀಟ್ ತರ ಇರುತ್ತೆ. ಈ ಶೀಟ್ಗೆ ಈ ಕಡೆನೂ ಚಾರ್ಜಸ್ ಇರುತ್ತೆ, ದಿಸ್ ಸೈಡ್ ಆಲ್ಸೋ ಚಾರ್ಜಸ್ ವಿಲ್ ಬಿ ದೇರ್. ಆಯ್ತಾ? ಒಂದು ಶೀಟ್ ಅಂತ ತಗೊಂಡ್ರೆ ಬೋತ್ ದಿ ಸೈಡ್ಸ್. ಲೆಟ್ಸ್ ಕನ್ಸಿಡರ್ ದಿಸ್ ಬುಕ್ ಹಿಯರ್. ಸೊ ಈ ಬುಕ್ಗೆ ಇಫ್ ಐ ಕನ್ಸಿಡರ್ ದಿಸ್ ಇಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಇಲ್ಲಿ ಈ ಕಡೆನೂ ಚಾರ್ಜಸ್ ಇರುತ್ತೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಸೈಡ್ ಆಲ್ಸೋ ಚಾರ್ಜಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದಿ ಸರ್ಫೇಸ್. ಓಕೆ, ಸೊ ಈ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಗೆ ನಾವು ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕಂತಂದ್ರೆ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್. ಸಿಗ್ಮಾ ಈಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಏರಿಯಾ. ವಿ ಕನ್ಸಿಡರ್ ಎ ಯೂನಿಟ್ ಏರಿಯಾ ಹಿಯರ್. ಓಕೆ, just total number of charges per area. Okay, this gives you surface charge density. ಈ ಸರ್ಫೇಸ್ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಸ್ಮಾಲ್ ಏರಿಯಾ DA, ಅದ್ರಲ್ಲಿ ಚಾರ್ಜಸ್ ಎಷ್ಟಿರುತ್ತೆ? DQ ಎಷ್ಟಿರುತ್ತೆ? ಸಿಗ್ಮಾ ಇಸ್ ಈಕ್ವಲ್ ಟು DQ ಬೈ DA. ಅದು ಸಹ ಮಾಡ್ಬೋದು. ಸ್ಮಾಲ್ ಚಾರ್ಜ್ ಡಿವೈಡೆಡ್ ಬೈ
a small area. That also gives you the surface charge density. Charge per unit area definition ಕೇಳ್ತಾರೆ ನಿಮಗೆ. ಇಲ್ಲಿ ನೋಡಿ linear charge density ಆದರೆ charge per unit length. It is defined as charge per unit length. ಇಲ್ಲಿ charge per unit area. ಆಯ್ತಾ? ನೆಕ್ಸ್ಟ್ third one, that is volume charge density. Volume charge density represented by symbol rho. So here we consider three-dimensional. This is not a circle, this is a sphere. Okay, three-dimensional sphere. ಇದು ಸ್ಪಿಯರ್. ಈ ಸ್ಪಿಯರ್ ಒಳಗಡೆ ಎಲ್ಲ ಕಡೆಯೂ ಚಾರ್ಜಸ್ ಇದೆ ಅಂತ ಅನ್ಕೊಳ್ಳಿ. ಯೂಶುವಲಿ ದಟ್ won't happen for conductor, because for a conductor all the charges accumulate on the surface of the conductor. Okay, ಈ ಕೇಸಲ್ಲಿ ಎಲ್ಲ ಕಡೆ ಚಾರ್ಜಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಚಾರ್ಜ್ on it is or in it is A, they are distributed in volume V. ಸೊ ಈಗ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಡಿಫೈನ್ ಮಾಡಿದ ಹೇಗೆ? ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಮೀನ್ಸ್ Q by V. Q by V, ಚಾರ್ಜ್ per unit volume. ಡೆಫಿನೇಷನ್ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಕರಿತೀವಿ. ಸೊ ಇದಕ್ಕೆ ಎಸ್ ಯೂನಿಟ್ ಏನು ಬರುತ್ತೆ? ಚಾರ್ಜ್ ಪರ್ ವಾಲ್ಯೂಮ್ಗೆ ಮೀಟರ್ ಕ್ಯೂಬ್. ಇಲ್ಲಿ ಚಾರ್ಜ್ ಪರ್ ಯೂನಿಟ್ ಏರಿಯಾ ಮೀನ್ಸ್ ಚಾರ್ಜ್ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಗೊತ್ತಾಗ್ತಿದೆಯಾ ಹೇಗೆ ಅಂತ? ಚಾರ್ಜ್ಗೆ ಸಿ, ಏರಿಯಾಗೆ ಮೀಟರ್ ಸ್ಕ್ವೇರ್. ಚಾರ್ಜ್ಗೆ ಸಿ, ವಾಲ್ಯೂಮ್ಗೆ ಮೀಟರ್ ಕ್ಯೂಬ್. ಈ ಥರ ಆಯಿತು. Next we have derive an expression for torque acting on a dipole placed in uniform electric field. This is one of the most important questions. So now we have the new concept. ಈ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಗಿರುವಂಥ ಕಾನ್ಸೆಪ್ಟು. ಓಕೆ, ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಅನ್ನೋ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ನ ನೀವು ಎರಡು ಕಡೆ ಸ್ಟಡಿ ಮಾಡ್ತೀರಾ. ಒಂದು ಈ ಫಸ್ಟ್ ಚಾಪ್ಟರ್ಲಿ, ಎರಡನೇ ಚಾಪ್ಟರ್ಲಿ. ಸೊ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಬರುತ್ತೆ, ಅದು ಸಹ ಇಂಪಾರ್ಟೆಂಟು. ಇಲ್ಲಿ 3 ಮಾರ್ಕ್ಸ್ಗೆ ಫಸ್ಟ್ ಚಾಪ್ಟರಲ್ಲಿ ನಿಮಗೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಒಂದು ಕ್ವಶನ್ ಕೇಳ್ತಾರೆ. ಆಯ್ತಾ? ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂದರೆ, ಬೈ ಡ್ರಾಯಿಂಗ್ ಈಕ್ವಿ ಡಿಸ್ಟೆಂಟ್ ಪ್ಯಾರಲ್ ಲೈನ್ಸ್ ಇನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. Means if electric field lines are moving in this particular direction, means what? They are coming from positive charge. We already know electric field lines originate from positive charge and they ends at infinity or negative charge. So these electric field lines, uniform electric field lines, are moving from positive charge towards something else. So let's consider here. So idrolagade ನಾವು electric dipole ನ ಇಡಬೇಕಾಗುತ್ತೆ. So here I'll put one electric dipole. ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು? ಬೇಸಿಕ್ ಥಿಂಗ್ ಗೊತ್ತಾ ನಿಮಗೆ? ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್, ಈಗ ಪ್ಲಸ್ ಕ್ಯೂ ಮೈನಸ್ ಕ್ಯೂ, ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ 2a ಅಂತ ಬರುತ್ತೆ. ನೀವು ಆಲ್ರೆಡಿ ಓದಿರ್ತೀರ ಇದನ್ನ, ಆಯ್ತಾ? ಸೆಕೆಂಡ್ ಪಿ ಸಿ ಆಗಿರೋದ್ರಿಂದ. ಆ್ಯಂಡ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ. ಇಟ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಇದು ಸಹ ತುಂಬ ಇಂಪಾರ್ಟೆಂಟು. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡಿಫೈನ್ ಮಾಡಬೇಕಂತಂದರೆ ಈ ಡಿಸ್ಟೆನ್ಸ್ ಇದೆಯಲ್ಲ 2a ಅಂತ ಬರ್ಕೊಳ್ಳಿ, ಯಾವುದೋ ಒಂದು ಚಾರ್ಜ್ ಬರ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಪ್ಲಸ್ ಇದ್ರೆ ಪ್ಲಸ್ ಬರೀ, ಮೈನಸ್ ಇದ್ರೂ ಸಹ ಪ್ಲಸ್ ಬರೀಬೇಕಾಗುತ್ತೆ. 2aq ಅದನ್ನು ನಾವು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ 2a. ಡೆಫಿನೇಷನ್ ಇರುತ್ತೆ ನೋಡ್ಕೊಳ್ಳಿ, ಇವೆರಡು ಸಹ ತುಂಬ ಇಂಪಾರ್ಟೆಂಟು. ಈಗ ನಮಗೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಪ್ಲಸ್ ಕ್ಯೂ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಮೈನಸ್ ಕ್ಯೂ. ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಪಾಸಿಟಿವ್ ಚಾರ್ಜ್ ವಿಲ್ ಬಿ ಇನ್ ದಿಸ್ ಪರ್ಟಿಕ್ಯುಲರ್ ಡೈರೆಕ್ಷನ್. Force acts always along the line joining the two charges ಅಂತ ಸ್ಟಡಿ ಮಾಡಿದ್ವಿ. ವೆನ್ ದೇ ಆರ್ ಲೈಕ್ ದಿಸ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಕಡೆ ಬರ್ತಾ ಇರೋದ್ರಿಂದ, ಸೊ ಇಟ್ ಈಸ್ ಆಲ್ಸೋ ಟ್ರೂ, ಬಟ್ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಲೆಟ್ ಅಸ್ ಕನ್ಸಿಡರ್ ಹಿಯರ್ ದಿ ಎಲೆಕ್ಟ್ರಿಕ್ ಫೋರ್ಸ್ ಡ್ಯೂ ಟು electric field on this charge will be in this direction. Electric force due to electric field on this charge will be in this direction.
ಎಫ್ ಮೈನಸ್ ಅಂತ ಇರುತ್ತೆ. ವಿ ಆಲ್ರೆಡಿ ನೋ ಇನ್ನೊಂದು ಬೇಸಿಕ್ ಥಿಂಗ್ ಏನು ಅಂತಂದರೆ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಚಾರ್ಜ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದಿಸ್. ಯಾವುದೇ ಒಂದು ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಇಷ್ಟೊಂದು ಫೋರ್ಸ್ ಆಕ್ಟ್ ಆಗುತ್ತೆ. ಈಗ ಇಲ್ಲಿ ನೋಡಿ ಎಫ್ ಪ್ಲಸ್ ಇದೆ, ಸೊ ಕ್ಯಾನ್ ಐ ರೈಟ್ ಕ್ಯೂ ಇ. ಇಲ್ಲಿ ಎಫ್ ಮೈನಸ್ ಇದೆ, ಕ್ಯಾನ್ ಐ ರೈಟ್ ಮೈನಸ್ ಕ್ಯೂ ಇ. ಸೊ ಫೋರ್ಸ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ವಿಲ್ ಬಿ ಪ್ಲಸ್ ಕ್ಯೂ ಇ. ಫೋರ್ಸ್ ಡ್ಯೂ ಟು ಮೈನಸ್ ಚಾರ್ಜ್ ವಿಲ್ ಬಿ ಮೈನಸ್ ಕ್ಯೂ ಇ. ಈಗ ನೆಟ್ ಫೋರ್ಸ್ ಏನಾಯಿತು? ಪ್ಲಸ್ ಕ್ಯೂ ಇ ಮೈನಸ್ ಕ್ಯೂ ಇ ವಿಲ್ ಬಿ ಈಕ್ವಲ್ ಟು 0. ಸೊ ಇದು ತುಂಬ ಇಂಪಾರ್ಟೆಂಟು. 1 ಮಾರ್ಕ್ ಕ್ವಶನ್ನು. ಏನಂತ ಕೇಳ್ತಾರೆ, ವಾಟ್ ಈಸ್ ದ ನೆಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್? ದಟ್ ಈಸ್ 0. ZE ಆರು 0 ಅಂತ ಬರುತ್ತೆ. ಆಯ್ತಾ? ಈಗ ದಿಸ್ ಇಸ್ ನಾಟ್ ಅವರ್ ಮೇನ್ ಏಮ್. What is our main aim? Our main aim is to find out the torque acting on a dipole placed in uniform electric field. Torque andre ಏನು? Torque andre force into perpendicular distance. Let us calculate that. So torque we need to find out. Torque is represented by symbol tau is equal to force into perpendicular distance. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಆಯಿತಾ? ಸೊ ಇಲ್ಲಿ ಈ ಯಾವ ಫೋರ್ಸ್ ಕನ್ಸಿಡರ್ ಮಾಡ್ತೀವಿ? ಯು ಕ್ಯಾನ್ ಕನ್ಸಿಡರ್ ದಿಸ್ ಫೋರ್ಸ್ ಆರ್ ದಿಸ್ ಫೋರ್ಸ್, ನೋ ಪ್ರಾಬ್ಲಮ್. ಬಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು ಈ ಡಿಸ್ಟೆನ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಫ್ರಮ್ ವೇರ್? ಫ್ರಮ್ ದಿಸ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಥೀಟಾ. ಓಕೆ, ಸೊ ಇಫ್ ದಿಸ್ ಇಸ್ ಫೋರ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ, ಕಂಡುಹಿಡಿಯೋದಕ್ಕೋಸ್ಕರ ನಾನು ಥೀಟಾ ಬರ್ಕೊಳ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಹಿಯರ್ ದಿಸ್ ಇಸ್ ದ ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ 90 ಡಿಗ್ರಿ ಇರುತ್ತೆ. ಸೈನ್ ಥೀಟಾ ಅಂದರೆ ಸೈನ್ ಥೀಟಾ is equal to ಏನಾಗುತ್ತೆ? ಆಪೋಸಿಟ್. ದಟ್ ವಿ ನೀಡ್ ಟು ಫೈಂಡ್ ಔಟ್ divided by hypotenuse. You know electric dipole is two equal and opposite charges separated by distance 2a. So ಈ hypotenuse ಎಷ್ಟು ಬರುತ್ತೆ? 2a ಎಷ್ಟು ಬರುತ್ತೆ. So sin theta is equal to opposite by hypotenuse, it is opposite by 2a. ಈಗ 2a ಈ ಕಡೆ ಮಲ್ಟಿಪ್ಲೈ ಆದರೆ ಆಪೋಸಿಟ್ ಏನಾಯಿತು? 2a sin theta ಅಷ್ಟು ಆಯಿತು. So opposite is equal to 2a into sin theta. Let me write here. Opposite is equal to 2a sin theta. ಇದನ್ನು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ, ನಿಮ್ಗೆ ಅರ್ಥ ಆಗೋಸ್ಕರ ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಈಗ ಟಾರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಯಾವ್ದು ಕನ್ಸಿಡರ್ ಮಾಡ್ತೀರಾ? ಕ್ಯೂ ಇಂಟು ಇ ಮೈನಸ್ ಕ್ಯೂ ಇಂಟು ಇ. ಸರ್ ಶುಡ್ ಯು ಕನ್ಸಿಡರ್ ಮೈನಸ್ ಸೈನ್? ನೋ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಕನ್ಸಿಡರ್ ಮಾಡಬೇಕಾಗುತ್ತೆ. ದಟ್ ಈಸ್ ಕ್ಯೂ ಇಂಟು ಇ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಯಿತು? 2a sin theta. ಲೆಟ್ ಮಿ ರೈಟ್ ದಟ್ 2a sin theta. ಇಲ್ಲಿ ನೋಡಿ, ನಾವು ಆಲ್ರೆಡಿ ಡೈಪೋಲ್ ಮೂಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಡಿ ಮಾಡಿದ್ದೀವಿ. ಯಾವುದು? 2a q ಅಂತ. ಸೊ ಇಲ್ಲಿ 2a ಇಂಟು ಕ್ಯೂ ಇದೆ, ಆ ಪ್ಲೇಸಲ್ಲಿ ನಾನು p ಅಂತ ಬರೀತೀನಿ. ಸೊ ಟೌ ಇಸ್ ಈಕ್ವಲ್ ಟು p ಇಂಟು ಇ ಇಂಟು ಸೈನ್ ಥೀಟಾ. p ಇಂಟು ಇ ಇಂಟು ಸೈನ್ ಥೀಟಾ. ಆ್ಯಂಡ್ ನಾವು ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ ಟೌ ಇಸ್ ಈಕ್ವಲ್ ಟು p ಕ್ರಾಸ್ e. ಸೊ ದಿಸ್ ಈಸ್ ದಿ ಫಾರ್ಮುಲಾ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್. 3 ಮಾರ್ಕ್ಸ್ ತುಂಬ ಇಂಪಾರ್ಟೆಂಟು ಆ್ಯಂಡ್ ವೆರಿ ಈಸಿ ಸಹ. ನಿಮಗೆ ಇದಕ್ಕೆ ಮಾರ್ಕ್ಸ್ ಏನು ಬರೋದಿಲ್ಲ, ಬಿಕಾಸ್ ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ದಿ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್. ಸೊ ಈ ಥರ ಕೇಳಿದ್ರೆ ಈ ಡಯಾಗ್ರಾಮ್ ಬರೆದು ಇಷ್ಟು ಬರೆದ್ರೆ ಸಾಕು, ನಿಮ್ಮ ಮಾರ್ಕ್ಸ್ ಬರುತ್ತೆ. ಸೊ ಫಾರ್ ದಿಸ್ ದಿ ಬೇಸಿಕ್ ಥಿಂಗ್ಸ್ ದಟ್ ಯು ಶುಡ್ ನೋ ಈಸ್ ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸಾಕು, ನಿಮಗೆ ಈ ಡೆರಿವೇಷನ್ ಮುಗಿಯುತ್ತೆ. Thank you. Okay, so next we have 5 marks questions here. Dear students, do remember. So based on the concept of electric dipole, we have 2 questions, very important 5 marks questions ಇದೆ ಇದರಲ್ಲಿ. ಇವೆರಡು somewhat complicated ಅಂತ ಅನ್ಬೋದು, ಇಲ್ಲ lengthy derivations ಆಗ್ಬೋದು. But I will explain these derivations in a very easy manner. ಆಯ್ತಾ? ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ we have 3 derivations on Gauss law. So usually ಇದೇ ತರ ಕ್ವಶನ್ಸ್ ಬರುತ್ತೆ. ಸ್ಟೇಟ್ Gauss law, obtain an expression for electric field due to infinitely long straight wire. ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಟೇಟ್ Gauss law, obtain an expression for electric field due to uniformly charged infinite plane sheet ಅಂತ ಬರುತ್ತೆ. And third one ಸ್ಟೇಟ್ Gauss law and obtain an expression for electric field due to uniformly charged
ಸ್ಪೆರಿಕಲ್ ಶೆಲ್ ಅಂತ ಬರುತ್ತೆ. ಓಕೆ, ಸೊ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ದಟ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂಡ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ. ಈಗ ಯೂನಿಫಾರ್ಮ್ಲಿ ಚಾರ್ಜ್ ಯೂನಿಫಾರ್ಮ್ಲಿ ಸ್ಟ್ರೈಟ್ ವೈರ್ ಅಂತಂದ್ರೆ ನಿಮಗೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅನ್ನೋದು ಬರುತ್ತೆ. ಆಯ್ತಾ, ಇಲ್ಲಿ ಯೂನಿಫಾರ್ಮ್ಲಿ ಚಾರ್ಜ್ ಪ್ಲೇನ್ ಶೀಟ್ಗೆ ಮತ್ತೆ ಸ್ಪೆರಿಕಲ್ ಶೆಲ್ಗೆ ನೀವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ ಸಿಗ್ಮಾನ ಕನ್ಸಿಡರ್ ಮಾಡಬೇಕಾಗುತ್ತೆ. ಫಾರ್ಮುಲಾ ಸಿಗ್ಮಾ. ಆಯ್ತಾ, ಇದಕ್ಕೆ ಲ್ಯಾಂಬ್ಡಾ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಆ ಫಾರ್ಮುಲಾ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಮಾಡಬಹುದು. ಆಯ್ತಾ, ಸೊ ಇದಕ್ಕೆ ಬೇಕಾಗಿರುವಂಥ ಬೇಸಿಕ್ಸ್ ಎಕ್ಸ್ಪ್ಲೈನ್ ಮಾಡಿ ಈ ಡೆರಿವೇಷನ್ಸ್ನ ನಾನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯ್ತಾ, ಸೊ ಆಲ್ ಆಫ್ ದಿಸ್ ಡೆರಿವೇಷನ್ಸ್ ಲುಕ್ ಅಟ್ ದಿಸ್. ಸೊ ಹಿಯರ್ obtain an expression for electric field. obtain an expression for electric field. obtain an expression for electric field. ಇಲ್ಲಿ ಅಷ್ಟೇ ಡೈಪೋಲ್ ಕಾನ್ಸೆಪ್ಟ್ ಬಂದು ಸಹ obtain an expression for electric field ಅಂತಾನೆ ಇದೆ. obtain an expression for electric field. ಸೊ ಕನ್ಫ್ಯೂಸ್ ಆಗದಿರಾ ನೀವು ಯಾವ ಕ್ವಶನ್ ಕೊಟ್ಟಿದ್ದಾರೆ, ಎಂತ ಕೊಟ್ಟಿದ್ದಾರೆ, ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಡೆರಿವೇಷನ್ ಮಾಡಬೇಕಾಗುತ್ತೆ. ಎಲ್ಲಾ ಕೇಸಲ್ಲಿ ಆಲ್ 5 ಡೆರಿವೇಷನ್ಸ್ ಇಸ್ ಬೇಸ್ಡ್ ಆನ್ ದಿ ಎಕ್ಸ್ಪ್ರೆಷನ್, obtaining the expression for electric field only, but for different cases. ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆಯ್ತಾ, ಸೊ ಮೂವಿಂಗ್ ಆನ್ ಟು ದಿ ಫಸ್ಟ್ ಒನ್. ಓಕೆ, ಸೊ ಇಲ್ಲಿ ಕ್ವಶನ್ ಈ ತರ ಇರುತ್ತೆ. obtain an expression for electric field due to electric dipole along the axis. ಯಾವುದೋ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿಕೊಂಡು ಆಕ್ಸಿಸ್ ಮೇಲೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಬೇಕಾಗಿರುವಂತಹ ಬೇಸಿಕ್ಸ್ ಒನ್ ಥಿಂಗ್ ದಟ್ ಯು ಶುಡ್ ನೋ ಇಸ್ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂಡ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಸೊ ಇದಕ್ಕೆ ಬೇಕಾಗಿರುವಂಥ ಮೇನ್ ಬೇಸಿಕ್ ಥಿಂಗ್ಸು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಮತ್ತು ಪಾಸಿಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್, ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಯಾವ ರೀತಿ ಇರುತ್ತೆ ಅಂತ. ಲುಕ್ ಅಟ್ ದಿಸ್. ಸೊ ಯು ಆಲ್ರೆಡಿ ನೋ ದಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಫಾರ್ ಎ ಪಾಸಿಟಿವ್ ಚಾರ್ಜ್ ವಿಲ್ ಬಿ ರೇಡಿಯಲಿ ಔಟ್ವರ್ಡ್ಸ್. ಆಯ್ತಾ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಫಾರ್ ಎ ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ ರೇಡಿಯಲಿ ಇನ್ವರ್ಡ್ಸ್ ಅಂತ ಇರುತ್ತೆ ಯಾವುದೇ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ. ಸೊ ಒನ್ ಥಿಂಗ್ ಇಸ್ ದಟ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಬರುತ್ತೆ. P is equal to 2aq. ಈ ಫಾರ್ಮುಲಾ ತಿಳ್ಕೊಂಡಿರಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ E is equal to 1 divided by 4 pi epsilon naught q by r ಅಂತ ಬರುತ್ತೆ. r ಸ್ಕ್ವೇರ್ ಅಂತ ಬರುತ್ತೆ. ಡೂ ರಿಮೆಂಬರ್ ದಿಸ್. ಓಕೆ, ಇದನ್ನ ವೆಕ್ಟರ್ ಫಾರ್ಮುಲಾ ಸಹ ಬರಬಹುದು ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ನಾವು ಈಗ obtain an expression for electric field due to electric dipole ಅಂತ ಇದೆ. ಓಕೆ, ಲೆಟ್ ಮಿ ಡ್ರಾ ದ ಡಯಾಗ್ರಾಮ್. ಸೊ ಹಿಯರ್ ಐ ಹ್ಯಾವ್ the electric dipole. So electric dipole ಅಂದ್ರೆ 2 equal and opposite charges separated by small distance. So first we'll consider negative charge minus q, ಇಲ್ಲಿ plus charge plus q separated by distance. Okay, 2a ಅಂತ. ಸೊ ನಾನು 2a ನ ನೆನೆ ಬರೀತೀನಿ, a and a ಅಂತ ಬರ್ಕೊಳ್ತೀನಿ. This distance is a from the center O. This distance is a from the center O. ಆಯ್ತಾ, ಸೊ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಅಲಾಂಗ್ ದಿ ಆಕ್ಸಿಸ್ ಅಂತ ಕೇಳಿರೋದ್ರಿಂದ ಅಲಾಂಗ್ ದಿ ಆಕ್ಸಿಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ P. ದಿ ಡಿಸ್ಟೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ P ಫ್ರಮ್ O ಈಸ್ R. ಫ್ರಮ್ ದಿ ಸೆಂಟರ್ ಆಫ್ ದಿ ಡೈಪೋಲ್ ಕನ್ಸಿಡರ್ ಮಾಡಬೇಕು. ಇದಕ್ಕೆ ನೀವು ಒಂದಷ್ಟು ಥಿಯರಿ ಬರಬೇಕಾಗುತ್ತೆ. ಹೇಗೆ? ಕನ್ಸಿಡರ್ an electric dipole consists of plus q and minus q separated by distance 2a. And consider a point P at a distance r from O where we are going to find out electric field. ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಆತರ ಒಂದು 2-3 ಸೆಂಟೆನ್ಸ್ ಬರೀರಿ. ಅದಕ್ಕೆ ವೇಟೇಜ್ ಇರಲ್ಲ, ಬಟ್ ಯು ಹ್ಯಾವ್ ಟು ರೈಟ್ ಇಟ್. ಇಟ್ಸ್ ಬೆಟರ್ ಇಫ್ ಯು ರೈಟ್ ಇಟ್. ಆಯ್ತಾ, ಈ ಡಯಾಗ್ರಾಮ್ಗೆ ನಿಮಗೆ 1 ಮಾರ್ಕ್ ಬರುತ್ತೆ. ನಾವು ಲುಕ್ ಅಟ್ ದಿಸ್. ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ Now look at this. At this particular point, electric field due to positive charge ಯಾವ direction ಇರುತ್ತೆ? It's radially outwards. So this is electric field due to positive charge. Negative charge ಗೆ electric field will be towards it. Towards ಅಂದ್ರೆ ಆ particular point ಅಲ್ಲಿ ಇಲ್ಲಿಂದ ಈ ಕಡೆ ಇರುತ್ತೆ. This is moving towards negative charge. And electric field line for positive charge will be radially outwards. So ಈ ತರ ಇರುತ್ತೆ. Now since they are on the same axis, so we can write the expression for electric field due to positive charge and electric field due to negative charge, and we can add it. So we need to find out total electric field, alva? So now you can write one sentence here. Electric field due to positive charge at point P is, ಬರೀತೀನಿ ನೋಡ್ಕೊಳ್ಳಿ. The electric field due to positive charge at
P along the axis is E plus is equal to 1 divided by 4 pi epsilon naught Q by R ಅಂತ ಬರುತ್ತೆ, ಸ್ಕ್ವೇರ್ R ಸ್ಕ್ವೇರ್ ಅಂತ ಬರುತ್ತೆ. ಸೊ ವೆಕ್ಟರ್ ಫಾರ್ಮಲ್ಲಿ ಏನಾದರೂ ಬರೆದ್ರೆ, ಸೊ ವಿ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಪಿ ಕ್ಯಾಪ್ ಅಂದರೆ, ಸೊ ದಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಪಿ ಕ್ಯಾಪ್ ಯಾವ ಥರ ಇರುತ್ತೆ, ಈ ಡೈರೆಕ್ಷನ್ ಇರುತ್ತೆ, ಎಲೆಕ್ಟ್ರಿಕ್ ಡೈಪೋಲ್ ಪಿ ಆಯಿತಾ, ಎಲೆಕ್ಟ್ರಿಕ್ ಡೈಪೋಲ್ ಪಿ. ಇದು ಯೂನಿಟ್ ವೆಕ್ಟರ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಎರಡೂ ಸಹ ಸೇಮ್ ಡೈರೆಕ್ಷನ್ ಇದೆ. ಲುಕ್ ಅಟ್ ದಿಸ್, ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಎಲೆಕ್ಟ್ರಿಕ್ ಫೀಲ್ಡ್ ಸಹ ಅದೇ ಡೈರೆಕ್ಷನ್ ಇದೆ. ಏನೇನು ಡೌಟ್ ಇದೆಯಾ? ಓಕೆ, ನಾವು E minus. So now at this particular point, electric field due to negative charge will be in this direction. Let me write the formula for that. The electric field due to minus Q. Dear students, I have made small mistake. Look at this. Distance is R. This is this distance. ಬಟ್ ಫಾರ್ ಎ ಪಾಸಿಟಿವ್ ಚಾರ್ಜ್ ನಾವು ಡಿಸ್ಟೆನ್ಸ್ ಎಲ್ಲಿಂದ ತಗೊಬೇಕು, ಈ ಪಾಸಿಟಿವ್ ಚಾರ್ಜಿಂದ ಇಷ್ಟು ಡಿಸ್ಟೆನ್ಸ್ ಮಾತ್ರ ಕನ್ಸಿಡರ್ ಮಾಡಬೇಕಲ್ವಾ. ಸೊ ಅದೇನಾಗುತ್ತೆ, ಆರ್ ಮೈನಸ್ ಎ ಆಗುತ್ತೆ. ಸಾರಿ, ಇದನ್ನು ನಾವು ಆರ್ ಮೈನಸ್ ಎ ಅಂತ ಅನ್ಕೊಳ್ಳೋಣ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆಯಿತಾ. ಸೊ ಈಗ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಟ್ ಪಾಯಿಂಟ್ ಪಿ ಏನಾಗುತ್ತೆ, ಇ ಮೈನಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಕ್ಯೂ ಬೈ ಆರ್ ಸ್ಕ್ವೇರ್ ಅಂತ ಬರೆದಾಗ, ಅಂದರೆ ಈ ಡಿಸ್ಟೆನ್ಸ್ ಸ್ಕ್ವೇರ್ ಮಾಡಬೇಕು, ಇಲ್ಲ ಆರ್ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಈ ಡಿಸ್ಟೆನ್ಸ್ ಆರ್ ಆಯಿತು, ಪ್ಲಸ್ ಎಕ್ಸ್ಟ್ರಾ ಡಿಸ್ಟೆನ್ಸ್ ಇದೆ ಫ್ರಮ್ ನೆಗೆಟಿವ್ ಚಾರ್ಜ್. ಎಷ್ಟು ಡಿಸ್ಟೆನ್ಸ್ ಆಯಿತು, ಆರ್ ಪ್ಲಸ್ ಎ. ಬೇಕಾದ್ರೆ ನಿಮ್ಮ ಡಿರೈವೇಷನ್ ನೋಡ್ಕೊಬೋದು, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಇರುತ್ತೆ ಆಯಿತಾ. ಈಗ ವೆಕ್ಟರ್ ಫಾರ್ಮಲ್ ಬರೀತೀನಿ, ಪಿ ಆ್ಯಂಡ್ ಪಿ ಕ್ಯಾಪ್, ಪಿ ಆ್ಯಂಡ್ ಪಿ ಕ್ಯಾಪ್. ಈಗ ಸೊ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ dipole moment is in this direction, like this, in this direction aita. Electric field due to negative charge in this direction means they are opposite. So what we will do, we take minus sign for this, because when the vectors are opposite, we take minus sign to make them in one particular direction aita. So ಈಗ electric dipole moment is in this direction, electric field ಈ direction ಇರುತ್ತಾ, ಮೈನಸ್ ಹಾಕೊಂಡ್ರೆ ಅವೆರಡು ಒಂದೇ ಡೈರೆಕ್ಷನ್ ಗೆ ಕನ್ವರ್ಟ್ ಆಗುತ್ತೆ. Now I can add these two. The total electric field at this particular point is given by E, that is equal to this one plus this one. So therefore total electric field E is equal to E plus E minus in vector forms. E is equal to ಏನಾಯಿತು, E plus E minus. E plus ಏನು, 1 by 4 pi epsilon naught q by r minus a whole square into p cap plus e minus is 1 by 4 pi epsilon naught q by r plus a whole square. ಅರ್ಥ ಆಗಿದೆಯಲ್ಲ. ಈ ಆರ್ ಮೈನಸ್ ಎ ಹೇಗೆ ಬಂತು ಅಂತಂದರೆ, ವಿ ಕನ್ಸಿಡರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ದಿಸ್ ಪಾಯಿಂಟ್. ಈ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ, ಸೊ ಅವಾಗ ಏನು ಮಾಡ್ಕೊಳ್ತೀವಿ, ಆರ್ ಮೈನಸ್ ಎ ಮಾಡಿದ್ರೆ ನಿಮಗೆ ರಿಮೈನಿಂಗ್ ಡಿಸ್ಟೆನ್ಸ್ ಬರುತ್ತೆ. ಆರ್ ಮೈನಸ್ ದಿಸ್ ಸ್ಮಾಲ್ ಡಿಸ್ಟೆನ್ಸ್ ಎ ವಿಲ್ ಗಿವ್ ಡಿಸ್ಟೆನ್ಸ್ ಆರ್ ಮೈನಸ್ ಎ, ಆರ್ ಪ್ಲಸ್ ಎ ಫಾರ್ ನೆಗೆಟಿವ್ ಚಾರ್ಜ್. ದಿಸ್ ಡಿಸ್ಟೆನ್ಸ್ ಇಸ್ ಆರ್ ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಎ, ಆರ್ ಪ್ಲಸ್ ಎ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಒನ್ ಇಂಟು ಮೈನಸ್ ಪಿ ಕ್ಯಾಪ್ ಅಂತ ಇದೆ, ಮೈನಸ್ ಪಿ ಕ್ಯಾಪ್. ನಾವು let us take all common terms. 1 by 4 pi epsilon naught, 1 by 4 pi epsilon naught is common here also. Q is also common. Next 1 by r minus a whole square minus 1 by r plus a whole square. 1 by r minus a whole square minus 1 plus r square. ಇದು ಸಾಲ್ವ್ ಮಾಡ್ಕೊಳ್ಳಿ. ಇಂಟು ಪಿ ಕ್ಯಾಪ್ ಕಾಮನ್ಸ್ ಆಗುತ್ತೆ ತೊಳ್ತೀನಿ. ಸೊ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಕ್ಯೂ. ಇಲ್ಲಿ ನೋಡಿ, ಆರ್ ಪ್ಲಸ್ ಎ ಎಲ್ ಸಿ ಎಮ್ ತೊಗೊಬೇಕಾಗುತ್ತೆ. ಸೊ ದಿಸ್ ಒನ್ 1 ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 1 ಇಂಟು ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ದಿಸ್ ಒನ್ ಇಂಟು ದಿಸ್ ಒನ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಆಯಿತಾ, ಇಂಟು ಪಿ ಕ್ಯಾಪ್. ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿರುತ್ತೆ.
Okay, let me solve from here. 1 divided by 4 pi epsilon naught ಆಯ್ತಾ q r plus a whole square ಅಂದ್ರೇನು a square plus b square plus 2ab ಅಂತ ಬರುತ್ತಲ್ವಾ. ಸೊ r square plus a square plus 2ra ಮೈನಸ್ ಬ್ರಾಕೆಟ್ ಇಟ್ಕೊಳ್ತೀನಿ, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ. ಫಸ್ಟ್ r ಮೈನಸ್ a whole square ಸಾಲ್ವ್ ಮಾಡ್ಕೊಳ್ಳೋಣ. a square plus b square minus 2ab ಅಂತ ಬರುತ್ತೆ. ಸೊ if we solve that in this form, so we will get r square plus a square minus 2ra ಅಂತ ಬರುತ್ತೆ ಡಿವೈಡೆಡ್ ಬೈ ಇಲ್ಲಿ ನೋಡ್ಕೊಳ್ಳಿ r minus a whole square ಇರೋದನ್ನ ನಾನು r minus a into r minus a ಅಂತ ಹಾಕೊಳ್ತೀನಿ. r plus a whole square ಇರೋದನ್ನ r plus a into r plus a ಅಂತ ಹಾಕೊಳ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತು a plus b into a minus b ಫಾರ್ಮುಲಾ ಏನು, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬೋದಾ. ಏನು ನೋಡಿ r ಸ್ಕ್ವೇರ್ r ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಏನಾಗುತ್ತೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ. ಮತ್ತೆ ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ. 2 ಟೈಮ್ಸ್ ಆಯಿತು. ಸೊ ಈಗ 2 ಟೈಮ್ಸ್ ಇರೋದ್ರಿಂದ ಈ ಥರ ಇದ್ದಾಗ ನೀವು ಓನಾಗಿ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಬೋದು. ಅಂದರೆ ಎ ಪ್ಲಸ್ ಬಿ ಇಂಟು ಹೋಲ್ ಸ್ಕ್ವೇರ್ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತಂದರೆ ಅಂದರೆ ಇದು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಯಾವ ರೀತಿ ಬರುತ್ತೆ ಅಂದರೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರುತ್ತೆ. Okay, let me solve that in new page. Okay, now that is equal to 1 divided by 4 pi epsilon naught q into ಇಲ್ಲಿ ನೋಡಿ r square plus a square plus 2ra r square plus a square plus 2ra plus into minus minus plus into minus minus ಬರುತ್ತೆ. So r square minus a square minus into minus ಪ್ಲಸ್ ಆಗುತ್ತೆ 2ra ಡಿವೈಡೆಡ್ ಬೈ ಇಲ್ಲಿ ಇದನ್ನ ಫುಲ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬರುತ್ತೆ. ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ದಿಸ್ ಟೈಮ್ ಐ ಹ್ಯಾವ್ ರಿಟನ್ ಆಯಿತಾ. ಸೊ ಅದನ್ನು ಸಾಲ್ವ್ ಮಾಡ್ಕೊಬೋದು. ಸ್ವಲ್ಪ ಬೇಸಿಕ್ ಮ್ಯಾಥ್ಸ್ ಬರಲೇಬೇಕಾಗುತ್ತೆ ಈ ಥರದ್ದೆಲ್ಲ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ. ಓಕೆ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ, ಪ್ರಾಪರಾಗಿ ಸಾಲ್ವ್ ಮಾಡ್ಕೊಳ್ಳಿ. ನೀವು ಒಂದ್ಸರಿ ಸಾಲ್ವ್ ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿಂದ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇಲ್ಲೊಂದು ಫ್ಯಾಕ್ಟರ್ ಬಿಟ್ಟಿದ್ವಿ ಏನಂತಂದರೆ ಇಂಟು ಪಿ ಕ್ಯಾಪ್ ಅನ್ನೋದು ಬರೀಲೇಬೇಕಾಗುತ್ತೆ. ಯಾಕಂದರೆ ವೆಕ್ಟರ್ ಫಾರ್ಮಲ್ಲಿ ಬರೀತಾ ಇರೋದ್ರಿಂದ ಇಲ್ಲಿ ಈ ಕ್ಯಾಪು ಇಲ್ಲ ಈ ವೆಕ್ಟರ್ ಇರೋದ್ರಿಂದ ನೀವು ಆ ಕಡೆಯೂ ಸಹ ಪಿ ಕ್ಯಾಪ್ ಇಲ್ಲ ಪಿ ವೆಕ್ಟರ್ ಬರೀಲೇಬೇಕಾಗುತ್ತೆ, ಯೂನಿಟ್ ವೆಕ್ಟರ್. ಓಕೆ, ನಾವು ದಟ್ ಈಸ್ ಈಕ್ವಲ್ ಟು 1/4 pi epsilon naught q. Can we cancel r square with r square, a square with a square because they are having opposite signs. So 2ra plus 2ra 4ra ಆಯಿತು ಡಿವೈಡೆಡ್ ಬೈ r square minus a square whole square ಆಯಿತು ಇಂಟು p cap that is equal to 1/4 pi epsilon naught. ಇದು ನಾನು 4ra ಇರೋದನ್ನ ನಾನು 2ra q 2ra ಇಂಟು 2 ಅಂತ ಬರೀತೀನಿ. 2 ಇಂಟು 2 4 ಆಯಿತು. QRA ಇಲ್ಲಿ ಬರ್ಕೊಳ್ತೀನಿ QRA ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು ಪಿ ಕ್ಯಾಪ್. ಯಾಕೆ ಬರ್ಕೊಂಡೆ ಅಂತಂದರೆ ಸಿನ್ಸ್ ವಿ ನೋ ದಟ್ ಪಿ ಈಸ್ ಈಕ್ವಲ್ ಟು 2AQ. ಪಿ ಈಸ್ ಈಕ್ವಲ್ ಟು 2AQ. ಇಲ್ಲಿ ನೋಡಿ ಈ 2AQನ ನಾನು ಪಿ ಅಂತ ಬರಿತೀನಿ, 2AQನ ಪಿ ಅಂತ ಬರಿತೀನಿ. ಸೊ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 pi epsilon naught 2 ಇಂಟು 2AQನ ಪಿ ಅಂತ ಬರ್ಕೊಳ್ತೀನಿ ಇಂಟು ಆರ್ ಹಾಗೆ ಇರುತ್ತೆ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಪಿ ಕ್ಯಾಪ್. ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಅಲಾಂಗ್ ಇಟ್ಸ್ ಆಕ್ಸಿಸ್ ಅಟ್ ಎನಿ ಪಾಯಿಂಟ್ ಪಿ ಆಯಿತಾ. ಸೊ ದಿಸ್ ಪಿ ಇಸ್ ಡಿಫರೆಂಟ್. ದಿಸ್ ಪಿ ಈಸ್ ಡೈಪೋಲ್ ಮೂಮೆಂಟ್ ಅಟ್ ಪಾಯಿಂಟ್ ಪಿ. ದಿಸ್ ಪಿ ಇಸ್ ಕ್ಯಾಪಿಟಲ್ ಪಿ. ದಿಸ್ ಪಿ ಇಸ್ ಡೈಪೋಲ್ ಮೂಮೆಂಟ್. ದಿಸ್ ಪಿ ಇಸ್ ದ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿನ ಸ್ಮಾಲ್ ಪಿ ಅಂತ ಬರ್ಕೊಳ್ಳಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನಮ್ಮಲ್ಲಿ ಎರಡನೇ ಡಿರೈವೇಷನ್ ಇದೆ ಬೇಸ್ಡ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ದಟ್ ಈಸ್ obtain an expression for electric field due to an electric dipole on the equatorial plane ಅಂತ ಇದೆ.
ಸೊ ವಿ ಹ್ಯಾವ್ ಟು ಕನ್ಸಿಡರ್ ಈಕ್ವಟೋರಿಯಲ್ ಪ್ಲೇನ್. ಸೊ ನಾನು ಹೇಳ್ತೀನಿ ಎಲ್ಲಿ ಬರುತ್ತೆ ಈಕ್ವಟೋರಿಯಲ್ ಪ್ಲೇನ್ ಅಂತ. ಆ ಪ್ಲೇನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕನ್ಸಿಡರ್ ಮಾಡಿಕೊಂಡು ನಾವು ಡಿರೈವೇಷನ್ ಮಾಡಬೇಕಾಗುತ್ತೆ ಯಾವುದಕ್ಕೆ, ಎಲೆಕ್ಟ್ರಿಕ್ ಫೀಲ್ಡ್ಗೆ. ನೀವು ಆಲ್ರೆಡಿ ಇದನ್ನು ಸ್ಟಡಿ ಮಾಡಿರ್ತೀರಾ, ಮಾಡಿಲ್ಲ ಅಂದ್ರೂ ಸಹ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ವಿ ಹ್ಯಾವ್ ಆಲ್ರೆಡಿ ಫೌಂಡ್ ಔಟ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿ ಆಕ್ಸಿಸ್. Now we have the electric field along the equatorial plane of a dipole. ಸೊ ಮೊದಲನೇದಾಗಿ ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕಾಗಿರೋದು ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ, ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು ಅಂತ ತಿಳ್ಕೊಳ್ಳಿ, ಆಯ್ತಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಬರೆದ್ರೆ ನಾನು ದಟ್ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್: E is equal to 1/4πε0 Q/r² ಅಂತ ಬರುತ್ತೆ. r² ಅನ್ನೋದು ಜನರಲ್ ಆಗಿ ಬರ್ತಿರುವಂತ. r² ಅಂದ್ರೆ ಡಿಸ್ಟೆನ್ಸ್, ಅದು ವೇರಿಯೂ ಸಹ ಆಗಬಹುದು. ಆರ್ ಅಂತಾನೆ ಬರೀಬೇಕಾ, ಏನಿಲ್ಲ. ಆರ್ ಪ್ಲಸ್ ಎ ಅಂತ ಬರೀಬಹುದು, ಆರ್ ಮೈನಸ್ ಎ ಅಂತ ಬರೀಬಹುದು, ಇಲ್ಲ x² ಅಂತ ಬರೀಬಹುದು, ಏನ್ ಬೇಕಾದ್ರೂ ಬರೀಬಹುದು. ಸೊ ಹಿಯರ್ ಆರ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ಚಾರ್ಜ್. ಓಕೆ, ಆರ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ಚಾರ್ಜ್. ಸೊ ಆರ್ ವ್ಯಾಲ್ಯೂ ವೇರಿ ಆಗುತ್ತೆ, ಆರ್ ಅಂತಾನೆ ಬರೀಬೇಕು ಅಂತ ಏನಿಲ್ಲ. ಸೊ ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಡೈಪೋಲ್ ಮೂಮೆಂಟ್ ಅಂದ್ರೆ P is equal to 2aq ಅಂತ ಒಂದು ಬರುತ್ತೆ. ನಾವು ಫಾರ್ ದಿಸ್ ಡಿರೈವೇಶನ್ ಇಫ್ ದೇ ಆಸ್ಕ್ ಯು ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ electric dipole along the equatorial plane ಅಂತಂದ್ರೆ you have to consider equatorial plane. Let me draw the diagram here. So ಇಲ್ಲಿ ಪ್ಲಸ್ q ಇದೆ, ಇಲ್ಲಿ ಮೈನಸ್ q ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. So this is plus q charge minus q charge separated by distance 2a. So if I consider this is a and this is a, ಟೋಟಲ್ ಡಿಸ್ಟೆನ್ಸ್ 2a ಆಯ್ತಾ, ಇದು ಎಲೆಕ್ಟ್ರಿಕ್ ಡೈಪೋಲ್. ಸೊ ಆಕ್ಸಿಯಲ್ ಅಂತಂದ್ರೆ ಈ ಆಕ್ಸಿಸ್ ಕನ್ಸಿಡರ್ ಮಾಡ್ತೀವಿ, ಬಟ್ ಈಕ್ವಟೋರಿಯಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್, ಈ ಡಿಸ್ಟೆನ್ಸ್ ಕನ್ಸಿಡರ್ ಮಾಡ್ತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಪಾಯಿಂಟ್ ಆನ್ ದಿ ಈಕ್ವಟೋರಿಯಲ್ ಪ್ಲೇನ್, ಆಯ್ತಾ. ಈ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಳ್ಳಿ, ಆಯ್ತಾ. ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ P ವಿ ನೀಡ್ ಟು ಫೈಂಡ್ ಔಟ್ ಎಲೆಕ್ಟ್ರಿಕ್ ಫೀಲ್ಡ್, ಆಯ್ತಾ. ಸೊ ನಾವು ಹಿಯರ್ ವಿ ಆಲ್ರೆಡಿ ನೋ ದಟ್ this distance, let us consider it is r from the center. ಈ ಡಿಸ್ಟೆನ್ಸ್ ಆರ್ ಅಂತ ತಗೊಳ್ತೀವಿ, ಈ ಆರ್ ಬೇರೆ, ಆಯ್ತಾ, ಹೇಳ್ತೀನಿ ಹೇಗೆ ಅಂತ. ಸೊ ದಿಸ್ ಡಿಸ್ಟೆನ್ಸ್ ಇಸ್ ಆರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬೋತ್ ದಿ ಚಾರ್ಜಸ್ ಫೈಂಡ್ ಔಟ್ ಮಾಡಬೇಕು. ಸಿಂಗಲ್ ಚಾರ್ಜ್ ಇದ್ರೆ ಗೊತ್ತು, ಈ ಫಾರ್ಮುಲಾ ಯೂಸ್ ಮಾಡಬಹುದು. ಬಟ್ ಹಿಯರ್ ವಿ ಹ್ಯಾವ್ ಬೋತ್ ದಿ ಚಾರ್ಜಸ್, ವಿ ಹ್ಯಾವ್ ಟು ಆಡ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ವಿಲ್ ಬಿ ಲೈಕ್ ದಿಸ್. ಯಾಕೆಂತಂದ್ರೆ ಇಟ್ ವಿಲ್ ಆಲ್ವೇಸ್ ಡೈರೆಕ್ಟೆಡ್ ರೇಡಿಯಲಿ ಔಟ್ವರ್ಡ್ಸ್. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಬೇಕು ಅಂತಂದ್ರೆ ಈ ಪ್ಲಸ್ ಚಾರ್ಜ್ ಕನ್ಸಿಡರ್ ಮಾಡ್ಕೊಂಡ್ರೆ ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇರುತ್ತಲ್ವಾ. ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ E ಪ್ಲಸ್. ಓಕೆ, ನೌ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ಲೆಟ್ ಮಿ ಡ್ರಾ ಒನ್ ಲೈನ್ ಹಿಯರ್. This is the line joining this point and this charge. So electric field will be radially inwards for a negative charge. E minus. So from Pythagoras theorem, if you consider this is theta, ಆಯ್ತಾ, ಅದು ಮತ್ತೆ ಇದು ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ 90 ಡಿಗ್ರಿ, ದಿಸ್ ಇಸ್ ಹೈಪಾಟೆನ್ಯೂಸ್, ಆಯ್ತಾ. ಫ್ರಮ್ ಪೈಥಾಗರಸ್ ಥಿಯರಮ್ ಈಗ ಇದು ಆರ್ ಅಂತ ಬಂದಿದೆ, ಇದು ಎ ಅಂತ ಬಂದಿದೆ. ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ಗೊತ್ತಾ? ದಟ್ ಡಿಸ್ಟೆನ್ಸ್ ವಿಲ್ ಬಿ ಸಮ್ವೇರ್ ಅರೌಂಡ್ ಸ್ಕ್ವೇರ್ ರೂಟ್ ಆಫ್ r² ಪ್ಲಸ್ a². ಹೇಗೆ ಸರ್, ಹೌ ಟು ಗೆಟ್ ದಟ್? ಸೊ ಇಲ್ಲಿ ನೋಡಿ, ಐ ವಿಲ್ ಕನ್ಸಿಡರ್ what is this right angle triangle. So this is r, this is a, this is a b c ಅಂತ ಅನ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್, ab² is equal to ac² plus bc² ಅಲ್ವಾ. ದಿಸ್ ಸ್ಕ್ವೇರ್ is equal to this one square plus this one square. ab² ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ac ಎಷ್ಟಿದೆ? r ಇದೆ, r², ac² r² ಪ್ಲಸ್ bc ಎಷ್ಟಿದೆ? a ಇದೆ, ಸೊ a². ಸೊ ಸ್ಕ್ವೇರ್ ರೂಟ್ ಆ ಕಡೆ ಹಾಕೊಳ್ಳಿ, ಸ್ಕ್ವೇರ್ ರೂಟ್ ಆಗುತ್ತೆ, ಸ್ಕ್ವೇರ್ ರೂಟ್ ಆಫ್ r² ಪ್ಲಸ್ a². ಸೊ ಈ ಡಿಸ್ಟೆನ್ಸ್ ಎಷ್ಟಾಯಿತು? r² ಪ್ಲಸ್ a². ಸೊ ಅದೇ ತರ ಈ ಡಿಸ್ಟೆನ್ಸ್ r² ಪ್ಲಸ್ a² ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ r² ವಿ ಹ್ಯಾವ್ ಟು ಟೇಕ್ ದಿಸ್ ಡಿಸ್ಟೆನ್ಸ್ ಸ್ಕ್ವೇರ್, ಅಂದ್ರೆ ಸ್ಕ್ವೇರ್ ರೂಟ್ ಆಫ್ r² ಪ್ಲಸ್ a² ಹೋಲ್ ಸ್ಕ್ವೇರ್ ಮಾಡ್ಕೊಬೇಕಾಗುತ್ತೆ. ಓಕೆ, ಆರ್ ವ್ಯಾಲ್ಯೂ ಇಷ್ಟಾಯಿತು, ಸ್ಕ್ವೇರ್ ಆಫ್ ದಟ್. ಅರ್ಥ ಆಗ್ತಿದೆಯಾ? ಸೊ ಸಿನ್ಸ್ ವಿ ಹ್ಯಾವ್ ಕನ್ಸಿಡರ್ ಈಕ್ವಿಟೋರಿಯಲ್ ಪ್ಲೇನ್, ಈ ಡಿಸ್ಟೆನ್ಸ್ ಎಷ್ಟಿರುತ್ತೋ ಈ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಸೊ ಈ ದಿಸ್ ಡಿಸ್ಟೆನ್ಸ್ ಇಸ್ ಆಲ್ಸೋ ಸ್ಕ್ವೇರ್ ರೂಟ್ ಆಫ್ r² ಪ್ಲಸ್ a². ಇದಕ್ಕೆ ಡಿರೈವೇಷನ್ ಮಾಡ್ತಾ ಹೋಗ್ತೀವಿ ನಾವು. ಒಂದು ನೀವು ಸೆಂಟೆನ್ಸ್ ಬರೀಬಹುದು, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಟ್ ಪಾಯಿಂಟ್ P is E plus is equal to 1/4πε0 Q by
ದಿಸ್ ಡಿಸ್ಟೆನ್ಸ್ ಸ್ಕ್ವೇರ್ ಅಂದರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂಡರ್ ದಿ ರೂಟ್ ದಟ್ ಈಸ್ ಆರ್ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ, ಹೋಲ್ ಸ್ಕ್ವೇರ್. ಆಯ್ತಾ? ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಟು ನೆಗೆಟಿವ್ ಚಾರ್ಜ್ ವಿಲ್ ಬಿ 1/4 pi epsilon naught q by this q by, so this is one positive, this negative, magnitude ಮಾತ್ರ ತಗೊಳ್ತೀವಿ. This distance square, how much is that? Square root of r square plus a square whole square ಅಂತ. But look at this, these two electric field lines are in different directions, so add ಮಾಡೋಕ್ಕಾಗೋದಿಲ್ಲ. So we take the projection of them in one particular direction. Resultant electric field we not ಮಾಡ್ತೀವಿ. So let's consider this is theta. If this is theta, this will be theta. So since this angle is equal to this angle, ಈ theta ಬರುತ್ತೆ, and alternative angle, this angle equal to this angle. ಈಗ E plus along this direction if you consider, we write E plus cos theta. ಈಗ E minus ಇದೇ ಡೈರೆಕ್ಷನ್ ಬರೆದ್ರೆ E minus cos theta ಬರುತ್ತೆ ಅಷ್ಟೇ. ಈಗ ಇವೆರಡನ್ನು ಆ್ಯಡ್ ಮಾಡ್ಬೋದು, ಯಾಕೆಂತಂದ್ರೆ ಸೊ ಬೋತ್ ಆಫ್ ದಿಸ್ ಆರ್ ಇನ್ ದಿಸ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಈಗ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಂತು, ಸೊ ಆ್ಯಡ್ ದೀಸ್ ಟು. ಆಯ್ತಾ? ಸೊ ಐಲ್ ರೈಟ್ ದಟ್ ಹಿಯರ್. Therefore the total electric field is E is equal to E plus cos theta plus E minus cos theta. ಆಯ್ತಾ? ಸೊ ವೆಕ್ಟರ್ ಫಾರ್ಮಲ್ ಬರೆದ್ರೆ ನಂಗೆ ಏನಾಗುತ್ತೆ, E ಇಂಟು ಪಿ ಕ್ಯಾಪ್ ಅಂತ ಬರುತ್ತೆ. ಓಕೆ, E ಇಂಟು ಪಿ ಕ್ಯಾಪ್. ಸರ್ ಪ್ರೀವಿಯಸ್ ಕೇಸಲ್ಲಿ E ಮತ್ತೆ ಪಿ ಡೈರೆಕ್ಷನ್ಸ್ ನೋಡ್ಕೊಂಡು ನೀವು ಮೈನಸ್ ಬರ್ತಿದ್ವಿ, ಈ ಸರಿ ಬರುತ್ತಾ? ಎಸ್, ನೋಡೋಣ. ಆಯ್ತಾ? E ಮತ್ತೆ ಪಿ ಒಂದೇ ಡೈರೆಕ್ಷನ್ ಇದ್ರೆ ಪಾಸಿಟಿವ್ ಸೈನ್ ಬರುತ್ತೆ, E ಮತ್ತೆ ಪಿ ನೆಗೆಟಿವ್ ಡೈರೆಕ್ಷನ್ ಇದ್ರೆ ಮೈನಸ್, ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಮೈನಸ್ ಬರುತ್ತೆ. ನೋಡೋಣ. ಸೊ E ಪ್ಲಸ್ ಕಾಸ್ ಥೀಟಾ ನೋಡ್ಕೊಳ್ಳೋಣ. ಸೊ E ಪ್ಲಸ್ ಕಾಸ್ ಥೀಟಾ ಇಸ್ ಇನ್ ದಿಸ್ ಡೈರೆಕ್ಷನ್, ಹೌದಲ್ವಾ? ಸೊ ಪಿ ಅಂತಂದ್ರೆ ಏನು? ಡೈಪೋಲ್ ಮೂವ್ಮೆಂಟ್ ದಟ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಫ್ರಮ್ ಮೈನಸ್ ಚಾರ್ಜ್ ಟು ಪ್ಲಸ್ ಚಾರ್ಜ್. ಸೊ ಪಿ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್, ಪಿ ವೆಕ್ಟರ್ ವಿಲ್ ಬಿ ಆಪೋಸಿಟ್. ಅಂದ್ರೆ E ಪ್ಲಸ್ ಕಾಸ್ ಥೀಟಾಗೂ E ಮೈನಸ್ ಕಾಸ್ ಥೀಟಾಗೂ ಆಂಗಲ್ ಎಷ್ಟಿದೆ? 180 ಡಿಗ್ರಿ ಇದೆ. ಸೊ ಪಿ ಈಸ್ ಇನ್ ದಿಸ್ ಡೈರೆಕ್ಷನ್, E ಪ್ಲಸ್ ಕಾಸ್ ಥೀಟಾ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ಅದಕ್ಕೂ ಮೈನಸ್ ಬಂತು. ಮತ್ತೆ ಇಲ್ಲಿ ನಾನು ಪಿ ಕ್ಯಾಪ್ ಅಂದ್ರೆ ಇಲ್ಲಿ ಮೈನಸ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೆಗೆಟಿವ್ ಚಾರ್ಜ್ಗೆ E ಮೈನಸ್ ಕಾಸ್ ಥೀಟಾ ಈಸ್ ಆಲ್ಸೋ ಇನ್ ದಿಸ್ ಡೈರೆಕ್ಷನ್, ಪಿ ಈಸ್ ಇನ್ ದಿಸ್ ಡೈರೆಕ್ಷನ್. ಅಂದ್ರೆ ಎರಡಕ್ಕೂ ಸಹ ಮೈನಸ್ ಬರುತ್ತೆ. ಸೊ ಇನ್ ಜನರಲ್ ಐ ವಿಲ್ ರೈಟ್ ಲೈಕ್ ದಿಸ್. So we'll write here minus sign. Right here minus sign. ಆಯ್ತಾ? ನೆಕ್ಸ್ಟ್ ಸೊ ಕಾಸ್ ಥೀಟಾ ಅಂದ್ರೆ ಏನು? ಅದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾ? ಎಸ್, ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಫಾರ್ ಕಾಸ್ ಥೀಟಾ ಆಲ್ಸೋ. ಲುಕ್ ಅಟ್ ದಿಸ್. ಕಾಸ್ ಥೀಟಾ ಅಂತಂದ್ರೆ ಸೊ ಹಿಯರ್ ಓನ್ಲಿ ರೈಟ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಫಾರ್ ಎಕ್ಸಾಂಪಲ್ ಇಫ್ ಕನ್ಸಿಡರ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಏನಿದೆ? ಎ ಇದೆ. ಡಿವೈಡೆಡ್ ಹೈಪೋಟೆನ್ಯೂಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ನಾನು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನಾನು ಹೋಲ್ ಪವರ್ 1/2 ಅಂತ ಬರ್ಕೊಳ್ತೀನಿ. ಯಾಕೆ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ನಾವು ಯಾವ ರೀತಿ ಬರೀಬಹುದು? ಎಕ್ಸ್ ಪವರ್ 1/2 ಅಂತ. ಸೊ ಸ್ಕ್ವೇರ್ ರೂಟ್ ನಾವು 1/2 ಅಂತ ಬರ್ಕೊಬಹುದು. ಇಲ್ಲಿ ಸ್ಕ್ವೇರ್ ರೂಟ್ ಇರೋದ್ರನ್ನ ನಾನು 1/2 ಅಂತ ಬರ್ಕೊಳ್ತೀನಿ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಹೈಪೋಟೆನ್ಯೂಸ್ ಅಂತ ಬರೀಬಹುದು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಪವರ್ 1/2 ಅಂತ. ಅರ್ಥ ಆಗ್ತಿದೆ ಅನ್ಸುತ್ತೆ. ಸೊ ಏನಾದರೂ ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಂದ್ರೆ ವಿಡಿಯೋನ ನೀವು ಸ್ಲೋ ಡೌನ್ ಮಾಡಬಹುದು. ಆಪ್ಷನ್ಸ್ ಹೋಗ್ಬಿಟ್ಟು ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡು ಕೇಳಿ, ಇಲ್ಲ ಸ್ಲೋ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಸ್ಪೀಡಾಗಿ ಸಹ ನೀವು ಮಾಡ್ಕೊಬಹುದು ವಿಡಿಯೋನ. ಈಗ ಎಲ್ಲ ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ ನೀವು ಸಹ ಒಂದು ನೋಟ್ಸ್ ಬರ್ಕೊಂಡು ಹೋಗಿ, ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ E ಇಸ್ ಈಕ್ವಲ್ ಟು ಮೈನಸ್ E ಪ್ಲಸ್ ಅಂದ್ರೆ ಏನು? 1/4 pi epsilon naught q by r square ಪ್ಲಸ್ ಎ ಸ್ಕ್ವೇರ್. ನೆಕ್ಸ್ಟ್ ಕಾಸ್ ಥೀಟಾ ಅಂದ್ರೆ ಏನು? ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಪವರ್ 1/2 ಪ್ಲಸ್ ಇದು ಬ್ರಾಕೆಟ್ ಇರೋದನ್ನ ಬ್ರಾಕೆಟ್ ಇಟ್ಕೊಂಡ್ಬಿಡೋಣ, ಕನ್ಫ್ಯೂಸ್ ಆಗಬಾರ್ದು. ಪ್ಲಸ್ E ಮೈನಸ್ ಅಂದ್ರೆ ಏನು? ಸೇಮ್ 1/4 pi epsilon naught ಪಾಸಿಟಿವ್ ಚಾರ್ಜ್ ಕನ್ಸಿಡರ್ ಮಾಡ್ತೀವಿ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರುತ್ತೆ. ಇಂಟು ಕಾಸ್ ಥೀಟಾ ಸೇಮ್ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್
plus a square power 1 by 2 into p cap ಅಂತ ಇರುತ್ತೆ into p cap. Okay, look at this. Whatever the terms I have here, same terms I have this side also, so I can write 2 times. So E is equal to minus 2 times 1 over 4 pi epsilon naught q divided by q into a divided by, ಇಲ್ಲಿ ನೋಡಿ r square plus a square, r square plus a square ಅಂತಿದೆ. ಸೊ r square plus a square, ಸೊ ಸೇಮ್ ಇರೋದ್ರಿಂದ ಪವರ್ಸ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಪವರ್ ಇರುತ್ತೆ, ಇಲ್ಲಿ 1 by 2, ಅದು 3 by 2 ಆಗುತ್ತೆ ಆಯಿತಾ, ಇಂಟು ಪಿ ಕ್ಯಾಪ್. ಸೊ ದೆನ್ ದಿಸ್ ಇಸ್ ಇ ಈಸ್ ಈಕ್ವಲ್ ಟು minus 2 into 1 divided by 4 pi epsilon naught. ಇಲ್ಲಿ ನೋಡಿ 2aq ಅಂತಿದೆಯಲ್ಲ, ಅದೊಂದು ಕಡೆ ಬರ್ಕೊಳ್ತೀನಿ. 2aq divided by r square plus a square power 3 by 2 into p cap. ಆಯಿತಾ, ಸೊ we can write this 2aq as p. So E is equal to minus 1 over 4 pi epsilon naught p by r square plus a square power 3 by 2 into p cap. That's it. So within 4 to 5 steps, you can complete this derivation.